ಒಂಥರ ನಂಗೆ ಸರ್ಪ್ರೈಸಿಂಗ್ ಅನ್ನೋದಕ್ಕಿಂತ ವೆರಿ ಒಂಥರ ಇಂಟ್ರೆಸ್ಟಿಂಗ್ ಅನಿಸಿದೆ ಏನು ಗೊತ್ತಾ, ಇವನ್ ಯು ಆರ್ ಎನ್ ಇಂಜಿನಿಯರ್ ಟರ್ನ್ಡ್ ಫೋಟೋಗ್ರಾಫರ್. ಓಕೆ, ಸೊ ಇವನ್ ಐ ಮೀನ್ ಇಂಜಿನಿಯರ್ ಟರ್ನ್ಡ್ ಸಿನಿಮಾ ಮೇಕರ್ ಆರ್ ಅ ಪಾಡ್ಕಾಸ್ಟರ್. ಸೊ ಸಾಕಷ್ಟು ಜನ ಇಂಜಿನಿಯರ್ಸ್ ಆರ್ ಆಲ್ವೇಸ್ ಸಮ್ವನ್ ಹೂ ಡಸ್ ಎಕ್ಸೆಪ್ಟ್ ಮೀ ಬಿಗರ್ ಥಿಂಗ್ಸ್ ಮಾಡೋವಂಥದ್ದು ಆ್ಯಕ್ಚುಲಿ. ಸೊ ಹಾಗಾಗಿ ಹೌ ಒಂಥರ ಈ ಇಂಜಿನಿಯರ್ ಬಿಟ್ಟು ಎಲ್ಲಿಂದ ಯಾಕೆ ಶುರು ಮಾಡಬೇಕು ಅನಿಸಿದ್ದು? ನಂದು ಒಂಥರ ಯಾವುದು ಪ್ಲ್ಯಾನ್ ಆಗಿರಲಿಲ್ಲ ನಂದು ಲೈಫಲ್ಲಿದ್ದು. ಸೊ ಎಂಜಿನಿಯರಿಂಗ್ ಮಾಡಬೇಕಿದ್ರೆ ಇನ್ ಪ್ಯಾರಲಲ್ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ ಕಾಲೇಜಲ್ಲೇ. ಸೊ ಹಾಸನ್ ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಓದಿದ್ದು ನಾನು. ಸೊ ಅಲ್ಲಿ ನಾವೆಲ್ಲ ಫ್ರೆಂಡ್ಸ್ಗಳು ಸೇರಿ ಒಂದು ಕ್ಲಬ್ ಓಪನ್ ಮಾಡಬೇಕು ಅಂದ್ಕೊಂಡು ಸುಮಾರಿತ್ತು, ರೋಟ್ರಾಟ್ ಕ್ಲಬ್ಬು, ಫನ್ ಕ್ಲಬ್ಬು, ಸೊ ಆ ಥರ ಸಿಕ್ಕಾಪಟ್ಟೆ ಕ್ಲಬ್ಗಳಿತ್ತು ನಮ್ಮ ಕಾಲೇಜಲ್ಲಿ. ಸೊ ನಾವು ಒಂದು ಹೊಸ ಕ್ಲಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಏನಾದರೂ ಡಿಫ್ರೆಂಟಾಗಿರಬೇಕು ಅಂತ. ಸರಿ ಅಂತ ಫೋಟೋಗ್ರಫಿ ಕ್ಲಬ್ ಓಪನ್ ಮಾಡಿದ್ವಿ. ಅಫ್ಕೋರ್ಸ್ ಯಾರ ಹತ್ರ ಕ್ಯಾಮ್ರಾ ಇರಲಿಲ್ಲ, ಫೋಟೋಗ್ರಫಿ ಅಂದರೆ ಗೊತ್ತಿಲ್ಲ, ಏನೂ ಇಲ್ಲ. ದಿಸ್ ಇಸ್ 92 91 92ನಲ್ಲಿ. ಸೊ ಆವಾಗ ವೆನ್ ವಿ ಸ್ಟಾರ್ಟೆಡ್ ಅದೊಂದು ಫೋಟೋಗ್ರಫಿ ಕ್ಲಬ್ ಅಂತ, ಮ್ಯಾಪ್ಸ್ ಅಂತ, ಮಲ್ನಾಡ್ ಅಮೆಚೂರ್ ಫೋಟೋಗ್ರಾಫರ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗಿಂದ ಫೋಟೋಗ್ರಫಿ ಸ್ಟಾರ್ಟ್ ಆಯಿತು. ಸೊ ಮಧ್ಯದಲ್ಲಿ ನಮ್ಮಣ್ಣ ಸಿಂಗಾಪುರಲ್ಲಿ ಕೆಲಸ ಮಾಡ್ತಾಯಿದ್ದ. ಸೊ ಅವ್ನು ನನಗೊಂದು ಯಾಶಿಕಾ ಕ್ಯಾಮ್ರಾ ಕಳಿಸ್ದ. ಸೊ ಕಾಲೇಜಲ್ಲಿ ಇವಾಗ ಐ ಆಮ್ ದ ಓನ್ಲಿ ಗೈ ಹೂ ಹ್ಯಾಸ್ ಅ ಲಾಂಗ್ ಟೆಲಿಲೆನ್ಸ್ ಇರೋ ಕ್ಯಾಮ್ರಾ. ಸೊ ಬೈ ಡಿಫಾಲ್ಟ್ ನಾನು ಅಫಿಷಿಯಲ್ ಫೋಟೋಗ್ರಾಫರ್ ಅದೆಲ್ಲ ಇವೆಂಟ್ಸಿಗೆ. ಸೊ ಹಿಂಗಾಗಿ ಫುಲ್ ಡಿಮ್ಯಾಂಡ್ ಅವಾಗ ಕಾಲೇಜಲ್ಲಿ ನಾನು. ಸೊ ಫುಲ್ ಸ್ಕೋಪ್ ತೊಗೊಳೋದೆಲ್ಲ ಇತ್ತು. ಸೊ ಆವಾಗ ಸ್ಟಾರ್ಟ್ ಆಗಿದ್ದು. ಸೊ ಆವಾಗ ಪ್ರಾಣಿ ಪಕ್ಷಿ ಏನು ಸಿಕ್ತಿತ್ತೋ ಎಲ್ಲ ಶೂಟ್ ಮಾಡ್ತಾಯಿದ್ದೆ ಅಲ್ಲಿ. ಸೊ ಪ್ಲಸ್ ಅಷ್ಟರಲ್ಲಿ ಹತ್ತಿರ ನಾನು ಇದು ಕುಮಾರ್ ಪರ್ವತ ಆ ಕಡೆ ಟ್ರೆಕ್ಕಿಂಗಿಗೆಲ್ಲ ನಾವು ಸಿಕ್ಕಾಪಟ್ಟೆ ಹೋಗ್ತಾಯಿದ್ವಿ ನಾವು. ಸೊ ಹೀಗಾಗಿ ಲವ್ ಟುವರ್ಡ್ಸ್ ನೇಚರ್ ಅಲ್ಲಿ ಸ್ಟಾರ್ಟ್ ಆಯಿತು ಹಾಸನ ಆ ಕಡೆಯಿಂದ. ಸೊ ಬೆಂಗಳೂರಿಗೆ ಬಂದಮೇಲೆ ಸೊ ಬೆಂಗಳೂರಲ್ಲಿ ನಂದು ಓವರಾಲ್ ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಸಿಕ್ತು. ಹಾಸನದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಆಮೇಲೆ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಬಂದೆ ನಾನು. ಆ್ಯಂಡ್ ನಾನು ಓದುವ ಇದರಲ್ಲಿ ಅಷ್ಟೊಂದು ಬ್ರೈಟ್ ಇರಲಿಲ್ಲ ನಾನು. ಸೊ ಹೀಗಾಗಿ ಇಲ್ಲಿ ಬಂದು ಒಂದು ಕಂಪ್ಯೂಟರ್ ಕೋರ್ಸಿಗೆ ಸೇರಬೇಕಾಗಿತ್ತು ನಾನು. ಉತ್ತರ ಕಂಪ್ಯೂಟರ್ಸ್ ಅಂತಿತ್ತು. ಸೊ ಅಲ್ಲಿ ನಾನು ಬೂಮ್ ಅವಾಗಲ್ಲ ಸರ್, ಫುಲ್ ಸಿಕ್ಕಾಪಟ್ಟೆ ಆರಾಕಲ್ಗೆಲ್ಲ ಸೇರ್ಕೊಳ್ಳೋರು ತುಂಬಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅದಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಸೊ ಅಲ್ಲಿ ಒಂದು ವರ್ಷ ನಾನು ಕೋರ್ಸ್ ಮಾಡಿದೆ ಉತ್ತರನಲ್ಲಿ. ಸೊ ಅದಾದ ತಕ್ಷಣ ಫಾರ್ಚುನೇಟ್ಲಿ ಇಮಿಡಿಯೇಟ್ಲಿ ನಾನು ಕೆಲಸ ಸಿಕ್ತು ಎಚ್ ಪಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಸೇರಿಕೊಂಡೆ ನಾನು. ಸೊ ಆದಮೇಲೆ ಅಲ್ಲಿ ಹಂಗೆ ಕೆಲಸ ಮಾಡ್ತಾ ಇರಬೇಕಿದ್ರೆ ರೆಗ್ಯುಲರ್ ಫೋಟೋಗ್ರಫಿಗೆ ಹೋಗ್ತಾ ಇದ್ದೆ. ಸೊ ಎಚ್ ಪಿನಲ್ಲಿ ಒಂದು ವರ್ಲ್ಡ್ ವೈಡ್ ಫೋಟೋಗ್ರಫಿ ಕಾಂಪಿಟೇಷನ್ ಇತ್ತು. ಸೊ ಎವ್ರಿ ರೆಗ್ಯುಲರಾಗಲ್ಲಿ ವರ್ಲ್ಡ್ ವೈಡ್ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಆಗುತ್ತೆ. ಸೊ ಬಿಟ್ವೀನ್ ಆಲ್ ದ ಎಂಪ್ಲಾಯೀಸ್ ಆಫ್ ಎಚ್ ಪಿ. ಓಕೆ. ಸೊ ಸರಿ ಅಂತ ಒಂದು ಜಿಂಕೆಗೆ ಒಂದು ಫೋಟೋ ಇತ್ತು, ಅದು ಶೂಟ್ ಮಾಡಿದ್ದೆ, ಅದು ಸಬ್ಮಿಟ್ ಮಾಡಿದೆ. ಆ್ಯಂಡ್ ದಟ್ ಗಾಟ್ ದ ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ ವರ್ಲ್ಡ್ ವೈಡ್ ಎಚ್ ಪಿನಲ್ಲಿ ದಟ್ ಗಾಟ್ ದ ಫಸ್ಟ್ ಪ್ರೈಸ್ ಆವಾಗ. ಸೊ ಆಫೀಸಲ್ಲಿ ಎಲ್ಲರಿಗೂ ಫುಲ್ ಹೆಮ್ಮೆ, ಎಚ್ ಪಿ ಬೆಂಗಳೂರು ನಮ್ಮ ಒಂದು ಫಸ್ಟ್ ಪ್ರೈಸ್ ಗೆದ್ಬಿಟ್ಟಿಯಾನಂತ. ಸೊ ಅದೊಂದು ದೊಡ್ಡ ಪ್ರಿಂಟ್ಔಟ್ ಹಾಕಿ ಸೊ ರಿಸೆಪ್ಷನಲ್ಲಿ ಅದನ್ನು ಹಾಕಿ ಹಿಂಗಾಗಿ ಆವಾಗಲೇ ಇಮಿಡಿಯೇಟ್ಲಿ ಎಚ್ ಪಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋದೆ ನಾನು. ಸೊ ಅಲ್ಲಿ ನನಗೆ ಆವಾಗ ರಿಕ್ವೆಸ್ಟ್ಗಳು ಬಂತು, ಸೊ ಇಷ್ಟು ಚೆನ್ನಾಗಿ ಫೋಟೋ ತೆಗಿತೀಯಲ್ಲ, ನಮಗೊಂದು ಸ್ವಲ್ಪ ಫೋಟೋಗ್ರಫಿ ಹೇಳ್ಕೊಡು ಅಂತ. ಸೊ ಫೋಟೋಗ್ರಫಿ ಟೀಚಿಂಗ್ ಅಲ್ಲಿ ಸ್ಟಾರ್ಟ್ ಆಯ್ತು ಆವಾಗ. ಫೋಟೋಗ್ರಫಿ ಟೀಚಿಂಗ್ ಅಲ್ಲಿ ಸ್ಟಾರ್ಟ್. ಹಾಂ. ಸೊ 2003 ಹಾಗೆ. ಸರ್ ಈ ಜಿಂಕೆ ಎಲ್ಲ ತೆಗಿಯೋಕ್ಕಿಂತ ಮುಂಚೆ ದ ವೆರಿ ಫಸ್ಟ್ ಕ್ಯಾಮ್ರಾ ವಿಚ್ ಒನ್ ಯು ಸ್ಟಾರ್ಟೆಡ್ ಯೂಸಿಂಗ್ ಸರ್? ಅಂದರೆ ನಂದು ಆವಾಗ ಫಸ್ಟ್ ಕ್ಯಾಮ್ರಾ ನಂದು ಕ್ಯಾನನ್ ಕ್ಯಾಮ್ರಾ ಇತ್ತು. ಅದನ್ನು ನನ್ನ ಸಿಸ್ಟರ್ ನನಗೆ ಗಿಫ್ಟ್ ಮಾಡಿದ್ದು. ಟ್ವಿನ್ ಸಿಸ್ಟರು. ಸೊ ಅವಳು ನನಗೆ ಗಿಫ್ಟ್ ಮಾಡಿದ್ದು. ಡು ಯು ರಿಮೆಂಬರ್ ದ ಫಸ್ಟ್ ಫೋಟೋ ವಾಟ್ ಯು ಕ್ಲಿಕ್ಡ್? ನಾಟ್ ಆಸ್ ಅ ವೈಲ್ಡ್ ಲೈಫ್. ವೆರಿ ಫಸ್ಟ್ ಫೋಟೋ ಅದ್ರದ್ದು ನಾನು ಕ್ಲಿಕ್ ಮಾಡಿದ್ದು ನಾನು ಸಕಲೇಶ್ಪುರ್ಗೆ ಹೋಗಿದ್ದೆ ನಾನು. ಓಕೆ. ಸೊ ಸಕಲೇಶ್ಪುರ್ಗೆ ಹೋದಾಗ ಅಲ್ಲಿ ಈಗ ಒಂದು ಎನಿ ಎಸ್ಟೇಟ್ಗೆ ಹೋದ್ರೆ, ಫಾರ್ಮ್ ಹೌಸ್ಗೆ ಹೋದ್ರೆ ಅಲ್ಲಿ ಬಾತ್ಕೋಳಿಗಳಿರುತ್ತಲ್ಲ, ಅದು ಫಸ್ಟ್ ನಾ ಶೂಟ್ ಮಾಡಿ. ಅಂದರೆ ದಟ್ ಮೀನ್ಸ್ ಇಂಡೈರೆಕ್ಟ್ಲಿನೇ ಯು ಹ್ಯಾವ್ ಶಾಟ್ ಒಂಥರ ಒಂದು ಆ್ಯನಿಮಲ್ನೇ. ಹೌದು, ಅದು ಫಸ್ಟ್. ಅದು ಅದ್ರದ್ದು ಎಲ್ಲೋ ಇದೆ, ಮನೇಲೆಲ್ಲೋ ಇರಬೇಕು ಅದು ಪ್ರಿಂಟ್ಔಟು. ಐ ಸ್ಟಿಲ್ ರಿಮೆಂಬರ್. ಸೊ ಅದಾದಮೇಲೆ ಅಂದರೆ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡೋದಕ್ಕೆ ಲೇಟ್ 80s. ಸೊ ಕಾಲೇಜ್ ಡೇಸ್ ನಾವೆಲ್ಲ ಸಕಲೇಶ್ಪುರ್ಗೆ ಹೋಗಿದ್ವಿ ನಾವು ಔಟಿಂಗಿಗೆ. ಸೊ ಬಿಟ್ವೀನ್ 93, 94 ಅರೌಂಡ್ ದಟ್ ಟೈಮ್ ಆವಾಗ. ಓಕೆ. ಸೊ ಅದಾದಮೇಲೆ ಅಲ್ಲಿ ಸೊ ಫೋಟೋಗ್ರಫಿ ಸ್ಲೋಲಿ ಕಲಿಯಕ್ಕೆ ಕೊಡಾಕ್ ಇತ್ತಲ್ಲ ಸರ್ ಆ ಟೈಮಲ್ಲಿ? ಹಾಂ, ನಾನು ಫಿಲ್ಮ್ ರೋಲ್ಸ್ ಯೂಸ್ ಮಾಡಿದ್ದು. ಕೊನಿಕಾ ಮತ್ತು ಕೊಡ್ಯಾಕು. ಸೊ ಕೊನಿಕಾ ಅದು 110 ರೂಪೀಸ್ ಇರ್ತಿತ್ತು. ಸೊ ಕೊಡ್ಯಾಕು ಸ್ವಲ್ಪ ಎಕ್ಸ್ಪೆನ್ಸಿವ್, 250 ರೂಪೀಸ್ ಆ ಥರ ಇರೋದು. ಸೊ ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ. ಮೋಸ್ಟ್ ಆಫ್ ದ ಕ್ಯಾಮ್ರಾದಲ್ಲಿ ವಿ ವರ್ ಏಬಲ್ ಟು ಕ್ಲಿಕ್ ಸಮ್ 10 to 12 ಸರ್, ಐ ಡೋಂಟ್ ನೋ. ಇಲ್ಲ, 36 ಅವಾಗ. 36? ಓಕೆ. ಮ್ಯಾಕ್ಸಿಮಮ್ 36ರಲ್ಲಿ ಒಂದು 10 ನಾವು ಬರೀ ಬೆರಳು ಬಂದ್ಬಿಡ್ತಿತ್ತು. ಇಫ್ ಯು ಇಲ್ಲ, ಅದು ಕರೆಕ್ಟಾಗಿ ಲೋಡ್ ಮಾಡಲಿಲ್ಲ ಅಂತ ಅಂದರೆ ಹೋಯ್ತದು. ನಾವು ಒಂದ್ಸಲ ಮಾಡಿದ್ದೆ, ಕಾಲೇಜ್ ಫಂಕ್ಷನ್ ಮಾಡಿದ್ದೆ ಕಾಲೇಜಲ್ಲಿ, ನಮ್ಮ ಹಾಸ್ಟೆಲ್ದೆಲ್ಲ ಹುಡುಗರದು. ಸೊ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ನಾವು. ಸೊ ಆವಾಗ ನಮ್ದು ಹೆಂಗೆ ಅಂತಂದರೆ ಅದು ಕರೆಕ್ಟಾಗಿ ಸ್ವಲ್ಪ ಡಾರ್ಕ್ ರೂಮಲ್ಲಿ ಅದು ರೋಲನ್ನು ಲೋಡ್ ಮಾಡಬೇಕು. ಸೊ ಅದು ಫಿಕ್ಸ್ ಮಾಡಬೇಕು, ಅದನ್ನು ಫಿಕ್ಸ್ ಮಾಡಿ ದೆನ್ ನೀವು ಕವರ್ ಇಟ್, ಅದು ಕ್ಲೋಸ್ ಮಾಡಿ ದೆನ್ ಶೂಟ್ ಮಾಡಬೇಕು.
ಸೊ ಅದು ಜಾಸ್ತಿ ಪುಲ್ ಮಾಡಿ ಇದು ಮಾಡಿದ್ರೆ ಅಷ್ಟು ವೇಸ್ಟ್ ಆಗುತ್ತೆ ಅದು. ಸೊ ಒಂಥರ ಪರ್ಫೆಕ್ಟ್ ಆಗೋದಕ್ಕೆ ಜಸ್ಟ್ ಸ್ವಲ್ಪ ಹಾಕಿ ಫಸ್ಟ್ ಒಂದಿಂದನೂ ಸ್ಟಾರ್ಟ್ ಆಗಬೇಕು ಅಂತ ಹಾಕಿದ್ದೆ. ಸೊ ನಮ್ಮ ಹಾಸ್ಟೆಲ್ ಏನೋ ಇವೆಂಟ್ ನಡೀತಾ ಇತ್ತು, ನಾನು ಸ್ಟಾರ್ಟ್ ಮಾಡಿದೆ ಶೂಟ್ ಮಾಡೋಕ್ಕೆ. ಮಾಡ್ತಾಯಿನಿ ಆಯಿತು. 36 ಇಸ್ ಮ್ಯಾಕ್ಸು, ಬಟ್ ಡಿಪೆಂಡಿಂಗ್ ಆನ್ ನೀವು ಹೇಗೆ ಲೋಡ್ ಮಾಡ್ತಿರಲ್ಲ 40 ತನಕ ಬರುತ್ತೆ. ಕರೆಕ್ಟ್. ಅವ್ರದ್ದೇ 36 ಆಯಿತು, 38 ಆಯಿತು. ನಾನು ಪರವಾಗಿಲ್ಲ ಚೆನ್ನಾಗಿ ಲೋಡ್ ಮಾಡಿದ್ದೀನಿ, ಬರ್ತಾ ಇದೆ ಅಂತ. 40 ಆಯಿತು, 41, 42 ಕೌಂಟ್ ಆಗ್ತಾ ಇದೆ. 45 ತನಕ ಹೋಯಿತು. 45 ಹೋದ ತಕ್ಷಣ ಯಾಕೋ ಡೌಟ್ ಬಂತು ನನಗೆ. ಸರಿ ಅಂತ ರೂಮ್ಗೆ ಹೋದೆ, ಹಾಸ್ಟೆಲ್ ಸೀದಾ ರೂಮ್ಗೆ ಓಡೋದೆ. ಲೈಟ್ ಆಫ್ ಮಾಡಿ ಹಿಂಗೆ ತೆಗೆದು ನೋಡ್ತೀನಿ, ಲೋಡೇ ಆಗಿಲ್ಲ. ಮೊಮೆಂಟ್ಸ್ ಇಸ್ ಗಾನ್, ಮೊಮೆಂಟ್ಸ್ ಆರ್ ಗಾನ್. ಹೋಯ್ತು ಹುಡುಗರ ಕೈಯಲ್ಲಿ ಒಂದು ಬೈಸ್ಕೊಂಡೆ ನಾನು. ಟ್ರಿಪ್ಪಿಂದೆಲ್ಲ ಹೋಗಿದ್ದು ಎಲ್ಲ ಹೋಯ್ತು ಕಂಪ್ಲೀಟ್. ಅದು ಏನು ಶೂಟ್, ಬಟ್ ಅಫ್ಕೋರ್ಸ್ ಇನ್ನು ಇವೆಂಟ್ ಇತ್ತು, ಹೀಗಾಗಿ ಶೂಟ್ ಮಾಡೋಕ್ಕಾಯಿತು. ಬಟ್ ದಟ್ ಈಸ್ ಹೌ ವಿ ಗಾಟ್ ಸ್ಟಾರ್ಟೆಡ್. ಪ್ಲಸ್ ಅಷ್ಟೇ ಅಲ್ಲದೆ ಆವಾಗ ರೂಲ್ಸಿಗೆಲ್ಲ ದುಡ್ಡು ಅಷ್ಟೊಂದು ಇರ್ತಿರ್ಲಿಲ್ಲ. ಡೆವಲಪ್ಮೆಂಟ್ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗೋದು ಆವಾಗ. ಹಾಸ್ಟೆಲ್ ಬೇರೆ ಇರೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಫಾರ್ಚುನೇಟ್ಲಿ ಆವಾಗ ಹಾಸ್ಟೆಲ್ ನನ್ನ ಒಬ್ಬನ ಹತ್ರನೇ ಬೈಕ್ ಇತ್ತು ಅವಾಗ. ಸೊ ನಾನು ಕರೆಕ್ಟ್ ಬೆಳಗಿನ ಜಾವ 7:15ಗೆ ಹೊರಗಡೆ ಕಾಯ್ತಾ ಇರ್ತಿದ್ದೆ. So you're pretty sorted before in the college only. ಕಾಲೇಜಲ್ಲೇ. ಸೊ ಯಾರು ಲೇಟ್ ಆಗ್ತಿದ್ರಲ್ಲ ಕಾಲೇಜ್ಗೆ ಹೋಗೋದಕ್ಕೆ, ಸೊ ನಮ್ಮ ಹಾಸ್ಟೆಲಿಂದ ಕಾಲೇಜಿಗೆ 20 minutes ಬೈ ವಾಕ್. ಓಕೆ. ಸೊ 7:15 ಹೊರಗಡೆ ಯಾರು ಬರ್ತಾರಲ್ಲ ಲೇಟ್ ಆಗಿರೋರು, ಅವ್ರಿಗೆ ನಾನು ಡ್ರಾಪ್ ಮಾಡ್ತೀನಿ ಬಾ ಕಾಲೇಜ್ಗೆ ಅಂತ 10 ರೂಪಾಯಿ ಚಾರ್ಜ್ ಮಾಡ್ತೀನಿ. 10 ರೂಪಾಯಿ. ಸೊ 10 ರೂಪಾಯಿ ಇಸ್ ಕ್ವೈಟ್ ಬಿಗ್ ಸರ್ ಆಗ. ಇಟ್ ವಾಸ್ ಹ್ಯೂಜ್ ಅಮೌಂಟ್ ಅವಾಗ. ಸೊ ಅಯ್ಯೋ ನಾವು ಹಾಸ್ಟೆಲಲ್ಲಿ ಆವಾಗ ಒಂದು ಕಾಫಿ ಕುಡಿಯೋಕ್ಕೆ ಎಲ್ಲ ರೂಮ್ಗೆ ಹೋಗ್ಬಿಟ್ಟು 25 ಪೈಸೆ ಕಲೆಕ್ಟ್ ಮಾಡ್ತಾ ಇದ್ವಿ ನಾವು. ಒಂದು ಕಾಫಿಗೆ 4 ಜನ ಹತ್ರ ಹೋಗ್ಬಿಟ್ಟು 25 ಪೈಸೆ ಕಲೆಕ್ಟ್ ಮಾಡಿದ್ರೆ 1 ರೂಪಾಯಿ ಆಗುತ್ತೆ. ಮೈ ಗಾಡ್. ಸೊ ಆವಾಗ ಸ್ಟಾರ್ಟ್ ಮಾಡಿದ್ದು ಫೋಟೋಗ್ರಫಿ ಆ ಟೈಮಲ್ಲಿ. ಸೊ ಬ್ಯಾಂಗ್ಳೂರ್ಗೆ ಬಂದಮೇಲೆ ದೆನ್ ಅದು ಕಂಟಿನ್ಯೂ ಆಯಿತು. ಸೊ ಅದೇ ನಾನು ಹೇಳ್ದಂಗೆ ಯಾವುದೂ ಪ್ಲ್ಯಾನ್ಡ್ ಇರಲಿಲ್ಲ. ಸೊ ಬ್ಯಾಂಗ್ಳೂರಿಗೆ ಬಂದೆ, HP-ನಲ್ಲಿ ಜಾಯ್ನ್ ಆಗಿ ಕಾಂಪಿಟೇಷನ್ ಗೆದ್ದೆ. ಆದ ತಕ್ಷಣ ಅಲ್ಲಿ ಫೋಟೋಗ್ರಫಿ ಹೇಳ್ಕೊಡು ಅಂತ ಅಂದರು. ಸೊ ಅಲ್ಲಿ ಆಫೀಸಲ್ಲಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಅಲ್ಲಿ ಫಸ್ಟ್ ಟೈಮ್ ನಾನು ಅನೌನ್ಸ್ ಮಾಡಿದಾಗ ಫ್ರೀ ಅಂತ ಅನೌನ್ಸ್ ಮಾಡಿದೆ. ಒಂದು 700 ಜನ ಸೈನಪ್ ಆಗಿಬಿಟ್ರು ಆಫೀಸಲ್ಲಿ. ಬಟ್ ಐ ಮೀನ್ ದಟ್ಸ್ ಗುಡ್ ಎನಫ್. ಅವರು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು, ದೇ ಹ್ಯಾವ್ ಎನ್ಕರೇಜ್ಡ್ ಯು ಟು. ಇಲ್ಲ, ಅದೊಂದು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ನನ್ನ ಲೈಫಲ್ಲಿ ಆಫೀಸಲ್ಲಿ ನನ್ನ ಬಾಸ್ಗಳು, ಮನೇಲಿ ಹೆಂಡತಿ, ನನ್ನ ಪೇರೆಂಟ್ಸು, ಮನೆ ಬಾಸು, ಐ ಥಿಂಕ್ ಇವರಿಂದನೇ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಫೀಸಲ್ಲಿ ಹೆಂಗೋ ಮಾಡ್ಕೋಬೋದು ಅಡ್ಜಸ್ಟ್, ಬಟ್ ಮನೇಲಿ ಫ್ಯಾಮಿಲಿ ಹೆಂಡತಿ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ. ಆ್ಯಂಡ್ ದೇರ್ ಐ ಶುಡ್ ಬಿ ಟೆಲಿಂಗ್ ಯು, ನಾನು ಸಿಕ್ಕಾಪಟ್ಟೆ ಫಾರ್ಚುನೇಟ್ ನಾನು. ಅಮೇಸಿಂಗ್. ಸೊ ಟಚ್ ಫುಡ್ ಬಿಕಾಸ್ ಆಫ್ ಮೈ ವೇ. ಆನೆಸ್ಟ್ಲಿ ನಂದು ಇದೆಲ್ಲ ಇವತ್ತು ಏನಿದ್ದೀನಿ ನಾನು, ಎವ್ರಿಥಿಂಗ್ ಐ ಓ ಇಟ್ ಟು ಹರ್, ಪ್ರತಿಯೊಂದನ್ನು. ಸೊ ಬಟ್ ಚೆನ್ನಾಗಿತ್ತು ಜರ್ನಿ. ಆ ಥರ HP-ನಲ್ಲಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದ ತಕ್ಷಣ ಸೊ ವೀಕೆಂಡ್ ರಜೆಗಳು ಏನೇ ಆಗಬೇಕು ಅಂತಂದ್ರೆ ಆವಾಗ ಇನ್ನು ಬಬಲ್ ಬಸ್ಟ್ ಆಗಿರಲಿಲ್ಲ. ಸೊ 96, 97ನಲ್ಲಿ. ಸೊ ಚೆನ್ನಾಗ್ತಾಯಿತ್ತು. ಎಲ್ಲಿ ಬೇಕೋ ಅಲ್ಲಿ ನಮ್ಮ ಇನ್ಫ್ಯಾಕ್ಟ್ ನಾನು ಆಫೀಸಿಂದ ನಾನು ಎಲ್ಲರೂ ನಮ್ದು ಔಟಿಂಗ್ ಇರ್ತಿತ್ತಲ್ಲ ರೆಗ್ಯುಲರಾಗಿ ನಮ್ದು. ಸೊ ಎಲ್ಲೇ ಹೋಗ್ಬೇಕಂತಂದ್ರು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಆಫೀಸಲ್ಲಿ ಎಲ್ಲರಿಗೂ ಬೈ ಡಿಫಾಲ್ಟ್. ಸೊ ಏನೇ ಆಗಲಿ ಇದು ಗೆಟ್ ಟುಗೆದರ್ ಆಗಲಿ ಔಟಿಂಗ್ ಆ ಥರ ರೆಗ್ಯುಲರ್ ಆಗಿರೋದು ನಮ್ಮದು, ಮಂತ್ಲಿ 1-2 ಎಲ್ಲ. ಸೊ ಅದು ಹೋಗ್ತಾ ಇದ್ವಿ. ಸೊ ಅದು ಆದಮೇಲೆ ಮಧ್ಯಾಹ್ನ ಆಯಿತು. ಸೊ ಆಫೀಸಿಂದ ಹೊರಗಡೆ ಇರೋರು, ಬೇರೆ ಆಫೀಸ್ ಅವರೆಲ್ಲರನ್ನು ಬೆಂಗಳೂರಲ್ಲಿ, ಅವ್ರು ನೀನು HP ಒಳಗಡೆ ಏನು ಮಾಡಿದ್ರೆ ನೀನು ಫೋಟೋಗ್ರಫಿ ಹೇಳ್ಕೊಡೋದು, ನಾವು ಹೆಂಗೆ ಕಲಿಯೋದು, ಬರೋಕ್ಕಾಗಲ್ಲ ಅಂದ ತಕ್ಷಣ ಸರಿ ಅಂತ ನಾನು ನಮ್ಮ ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ. ಸೊ ಇನ್ಫ್ಯಾಕ್ಟ್ ಆವಾಗ ನನ್ನ ಮ್ಯಾನೇಜರ್ ಮಧು ಅಂತ, ಸೊ ಅವರು ಎನ್ಕರೇಜ್ ಮಾಡಿ ವೀಕೆಂಡ್ ಒಂದ್ಸಲ ಹೋಗಬೇಕಿದ್ರೆ ನೀನು ಆಫೀಸ್ ಪ್ರೊಜೆಕ್ಟರ್ ತೊಗೊಂಡು ಹೋಗಬೇಕಿದ್ರೆ ಮನೆಗೆ ತೊಗೊಂಡೋಗಿ ನೀನು ಕ್ಲಾಸಸ್ಸಿಗೆ ಹೆಲ್ಪ್ ಆಗುತ್ತೆ ಅಂತ. ದೆನ್ ಮಂಡೇ ಯೂಸ್ ಟು ಗೆಟ್ ಇಟ್ ಬ್ಯಾಕ್. ಸೊ ಅದು ಇಟ್ ಗ್ರೂ ಅಪ್ ಅದು. ಸೊ ಅದು ಡಿಮ್ಯಾಂಡ್ ಜಾಸ್ತಿ ಆಗಿ ದೆನ್ ಮನೆಯಿಂದ ನಾನು ಇದರಲ್ಲಿ ಹೋಟೆಲ್ ಕಾನ್ಫರೆನ್ಸ್ ರೂಮ್ಸಲ್ಲಿ ಸ್ಟಾರ್ಟ್ ಮಾಡಿದೆ ವರ್ಕ್ಶಾಪ್ಸ್ ಎಲ್ಲ ಅದನ್ನು. ಸೊ ಅದು ಡಿಮ್ಯಾಂಡ್ ಜಾಸ್ತಿ ಆಗಿ ಆಮೇಲೆ ಅದು ನಡೀತಾ ಇತ್ತು ಚೆನ್ನಾಗೆ. ಸೊ ಅದರಲ್ಲಿ ಒಂದಿಷ್ಟು ಜನ ಸ್ಟಾರ್ಟ್ ಮಾಡಿದ್ರು, ನೀ ರೆಗ್ಯುಲರಾಗಿ ವೈಲ್ಡ್ ಲೈಫಿಗೆಲ್ಲ ಕಾಡುಗಳಿಗೆ ಹೋಗ್ತೀಯಲ್ಲ, ಸೊ ನೆಕ್ಸ್ಟ್ ಟೈಮ್ ಹೋಗಬೇಕಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಹೇಳ್ಕೊಡು ಫೋಟೋಗ್ರಫಿನ. ಸೊ ಇಟ್ಸ್ ಲೈಕ್ ಆನ್ ದ ಜಾಬ್, ಆನ್ ದ ಫೀಲ್ಡ್, ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಹೇಗೆ ಮಾಡೋದು ಹೇಳ್ಕೊಡು ಅಂತ. ಸರಿ ಆಯಿತು ಅಂತ ಅದು ಸ್ಟಾರ್ಟ್ ಮಾಡಿದೆ. ಸೊ ಈ ಥರನೇ ಮೋರ್ ಆಫ್ ಲೈಕ್ ಈಗ ನಮ್ಮದು ಓವರಾಲ್ ಮಾರ್ಕೆಟಿಂಗ್ ವರ್ಲ್ಡಲ್ಲಿ ಹೇಳ್ತಾರಲ್ಲ, ಅದು ಡಿಮ್ಯಾಂಡ್ ಕಮ್ಸ್ ಫ್ರಮ್ ದ ಕ್ಲೈಂಟ್ ಅಂತ. ಸೊ ನಂದು ಮೆಜಾರಿಟಿ ಆ ಥರನೇ ಆಗಿರೋದು. ಸೊ ಯಾರ್ಯಾರಿದ್ರು ಫೋಟೋಗ್ರಾಫರ್ಸ್ ಅದು ಕೇಳ್ತಾಯಿದ್ರು, ಸುಧೀರ್ ಈ ಥರ ಹೇಳ್ಕೊಡು, ಅದು ಸ್ಟಾರ್ಟ್ ಆಯಿತು. ಸೊ ಅದು ದಟ್ ವಾಸ್ ಗೋಯಿಂಗ್ ಆನ್ ಗುಡ್. ಆಮೇಲೆ ನಾನು HP-ಇಂದ ನೆಕ್ಸ್ಟು ನಾನು APCಗೆ ಚೇಂಜ್ ಆದೆ ಜಾಬ್. ಸೊ HP-ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು, ಲೀಡು ಆ ಥರ ಗ್ರೋ ಆದೆ. ಸೊ ನೆಕ್ಸ್ಟ್ ಕೆರಿಯರಲ್ಲಿ ಮ್ಯಾನೇಜರ್ ಆ ಕಡೆ ಹೋಗಬೇಕು ಅಂತಂದರೆ ಓಪನ್ ಪೊಸಿಷನ್ ಇರಲಿಲ್ಲ HP-ಲಿ. ಸೊ 6 months ಟೈಮ್ ಕೊಟ್ಟೆ ನಾನು. ನನ್ನ ಮ್ಯಾನೇಜರನ್ನು 6 months ಟೈಮ್ ಕೇಳಿದ್ರು, ಬಟ್ 6 months ಆದಮೇಲೂ ಓಪನ್ ಪೊಸಿಷನ್ ಇರಲಿಲ್ಲ. ಸೊ ಹೀಗಾಗಿ ಜಾಬ್ ಚೇಂಜ್ ಮಾಡಿದೆ. APCಗೆ ಹೋದೆ, ಅಲ್ಲಿ ಅಮೆರಿಕನ್ ಪಾ ಕನ್ವರ್ಷನ್ನು. ಸೊ APC ಅವರು ದೇ ವಾಂಟೆಡ್ ಟು ಓಪನ್ ದೇರ್ ಸಾಫ್ಟ್ವೇರ್ ಡಿವಿಷನ್ ಇನ್ ಇಂಡಿಯಾ.
ಸೊ ಹೀಗಾಗಿ ನಾನು ಐ ಅಪ್ಲೈಡ್ ಫಾರ್ ದಟ್ ಅದು. ಸೊ ಐ ಸ್ಟಾರ್ಟೆಡ್ ದ ಡಿವಿಷನ್ ಬ್ಯಾಂಗ್ಳೂರಲ್ಲಿ ಆ್ಯಸ್ ಅ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ. ಆ್ಯಂಡ್ ದೆನ್ ಅಗೇನ್ ಐ ಗ್ರೂ ಓವರ್ ದೇರ್. ಅಲ್ಲೂ ಅಲ್ಲೂ ಸಪೋರ್ಟಿವ್ ಫಾರ್ ಯುವರ್ ಅಲ್ಲೂ ನನ್ನ ಬಾಸು ಇನಿಷಿಯಲ್ ಇಂಡಿಯಾನಲ್ಲೇ ಇದ್ದರು ಬಾಸು. ಸೊ ಅದಾದಮೇಲೆ ಆ್ಯಸ್ ಎ ಗ್ರೂ ಆರ್ಗನೈಸೇಷನ್ ಚೇಂಜಸ್ ಆದಮೇಲೆ ನಾನು ಸ್ಟಾರ್ಟೆಡ್ ರಿಪೋರ್ಟಿಂಗ್ ಇನ್ ಟು ಯು ಎಸ್ಸು. ಸೊ ಅದಾದಮೇಲೆ ಫೈನಲಿ ನಾನು ಐರ್ಲೆಂಡಲ್ಲಿ, ಮೈ ಬಾಸ್ ವಾಸ್ ಫ್ರಮ್ ಐರ್ಲೆಂಡು ಆ್ಯಂಡ್ ಹಿ ವಾಸ್ ವೆರಿ ಸಪೋರ್ಟಿವ್. ಸೊ ಇನ್ಫ್ಯಾಕ್ಟ್ ಎಲ್ಲೇನ ರಜಾ ಕೇಳಿದಾಗ್ಲೂ ಫಸ್ಟ್ ಕ್ವಶನ್ ಅವ್ನು ಬರೋದು ಯಾವ ಕಡೆಗೆ ಹೋಗ್ತಾ ಇದೆಯಾ ಅಂತ. ಹೌದಾ? ಸೊ ಆ ಥರ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ವಾಪಸ್ ಬಂದಮೇಲೆ ರಜದಿಂದ ಸೊ ಎವ್ರಿ ವೆನ್ಸ್ಡೇ ನಮ್ಮದು ಕಾನ್ಫರೆನ್ಸ್ ಕಾಲ್ ಇರೋದು, ವಿಡಿಯೋ ಕಾನ್ಫರೆನ್ಸ್ ಕಾಲ್, ವೀಕ್ಲಿ ಕ್ಯಾಚಪ್ ಮೀಟಿಂಗು. ಬಿಕಾಸ್ ಆವಾಗ ನಾನು ಐ ವಾಸ್ ಹೆಡಿಂಗ್ ದ ಸಾಫ್ಟ್ವೇರ್ ಡಿವಿಷನ್ ಫಾರ್ ಇಂಡಿಯಾ ಆವಾಗ APCನಲ್ಲಿ. ಸೊ ಎವ್ರಿ ವೆನ್ಸ್ಡೇ ಕಾನ್ಫರೆನ್ಸ್ ಕಾಲಲ್ಲಿ, ಸೊ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟೆಡ್ ಅಲ್ಲ, ಸೊ ವಾಪಸ್ ಬಂದಮೇಲೆ ಯಾವುದೋ ಟ್ರಿಪ್ಪಿಂದ ಫಸ್ಟ್ 10-15 ಮಿನಿಟ್ಸು ನಿನ್ನ ಟ್ರಿಪ್ ಬಗ್ಗೆ ಹೇಳು. ಓಹೋ. ಸೊ ಫೋಟೋಸ್ ಏನಾರು ಇದ್ರೆ ತೋರಿಸು. ನಾಟ್ ಬ್ಯಾಡ್ ಅಟ್ ಆಲ್. ಸೊ ಆ ಥರ ಹಿ ವಾಸ್ ವೆರಿ ವೆರಿ ಎನ್ಕರೇಜಿಂಗ್. ಸೊ ಸಿಕ್ಕಾಪಟ್ಟೆ ನನಗೆ ಮೋಟಿವೇಟ್ ಮಾಡಿ ಅದೆಲ್ಲ ಮಾಡ್ತಿದ್ರು. ಸೊ ಅಷ್ಟೊತ್ತಿಗೆ ಬೈ ದ ಟೈಮ್ 2009-10 ಆ ಟೈಪ್ ಆಗಿತ್ತಾಗಲೇ. ಸೊ ಅಷ್ಟೊತ್ತಿಗೆ ಐ ವಾಸ್ ಆಲ್ರೆಡಿ ವೆಲ್ ನೋನ್ ಇನ್ ಇಂಡಿಯಾ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಪಾಯಿಂಟ್ ಆಫ್ ವ್ಯೂ. ಅದರಿಂದ ಬಟ್ ಪ್ರೀವಿಯಸ್ ಟು ದಿಸ್ ವೆನ್ ಯು ಸೆಡ್ ಈಗ HPಲಿ ಈಗ ಜಿಂಕೆ ಫೋಟೋ ಅಂತ ಹೇಳಿದ್ರಿ, ಬಟ್ ಅದಕ್ಕಿಂತ ಮುಂಚೆ ಈಗ ಒಂದು ಬಾತ್ಕೋಳಿದೊಂದು ಫಸ್ಟ್ ಫೋಟೋ ತೊಗೊಂಡಿದ್ರೆ, ವಿಚ್ ವಾಸ್ ದ ಫಸ್ಟ್ ಎವರ್ ಫೋಟೋ ಯು ಫೆಲ್ ಲೈಕ್ ಐ ಮೀನ್ ದಿಸ್ ಪರ್ಟಿಕ್ಯುಲರ್ ಫೋಟೋ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ ನನಗನ್ಸಿದ್ದು ಅಂತ? ಅದೇ ಆ ಜಿಂಕೆ ಫೋಟೋ. ಅದು ಆ ಜಿಂಕೆ ಫೋಟೋನಾ? ಇವತ್ತಿಗೂ ಅದು ಒನ್ ಆಫ್ ಮೈ ಫೇವ್ರೇಟ್ ಫೋಟೋಸ್. ಎಲ್ಲಿ ಶೂಟ್ ಮಾಡಿದ್ದು ಸರ್? ಸೊ ಅದು BR ಹಿಲ್ಸಲ್ಲಿ ಬೆಳಗಿರಿ ರಂಗನ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿ ಶೂಟ್ ಮಾಡಿದ್ದು. ವಾಸ್ ದಿಸ್ ಎನ್ ಎಕ್ಸ್ಪೆಡಿಷನ್ ಅಥವಾ ಸಮಥಿಂಗ್? ಇಲ್ಲ, ಜಸ್ಟ್ ನಾನು ಫ್ಯಾಮಿಲಿ, ಇನ್ಫ್ಯಾಕ್ಟ್ ನಾನು ಫ್ಯಾಮಿಲಿ ಜೊತೆ ಹೋಗಿದ್ದೆ ನಾನು ಆ ಪರ್ಟಿಕ್ಯುಲರ್ ಟ್ರಿಪ್ಪಿಗೆ. ಸೊ ಆವಾಗ ಸೊ ಬೈ ದಟ್ ಟೈಮ್ ನಾನು ಸ್ಲೈಡ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಎರಡು ಟೈಪ್ ಆಫ್ ರೋಲ್ಸು. ಒಂದು ನೆಗೆಟಿವ್ಸು. ಸೊ ನೆಗೆಟಿವ್ ಅಂತಂದರೆ ಆ್ಯಕ್ಚುಲಿ ನೆಗೆಟಿವ್ ಅದು, ಅದನ್ನು ಪ್ರಿಂಟ್ ಮಾಡಬೇಕಿದ್ರೆ ಪಾಸಿಟಿವ್ ಆಗಿ ಪ್ರಿಂಟ್ ಮಾಡಬೇಕು. ಇನ್ನೊಂದು ಟ್ರಾನ್ಸ್ಪರೆನ್ಸಿ ಅಥವಾ ಸ್ಲೈಡ್ಸ್ ಅಂತಾರೆ. ಸೊ ದಟ್ ಈಸ್ ಆ್ಯಕ್ಚುಲ್ ಕಲರ್. ಸೊ ಈಗ ನಾವು ಬಯೋಸ್ಕೋಪ್ ಇದರಲ್ಲಿ ನೋಡ್ತೀವಲ್ಲ, ಆ ಸ್ಲೈಡ್ಸ್ಗಳು ಹಾಕಿದ್ರೆ ಆ್ಯಕ್ಚುಲ್ ಕಲರ್ ಕಾಣತ್ತಲ್ವ ಅದು. ಹೌದು. ಸೊ ಅದನ್ನು ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು ರೋಲು 500-600 ರೂಪಾಯಿ ಅದು. ಸೊ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಹೌದು. ಸೊ ಅದು ಪ್ರಿಂಟ್ ಮಾಡಬೇಕಂತಂದರೆ ಸೊ ಒಂದು ರೋಲಿಗೆ 500-600 ರೂಪಾಯಿ. ಅದು ಪ್ರಿಂಟ್ ಮಾಡೋಕ್ಕೆ ಸಪ್ರೇಟ್ ಚಾರ್ಜಸ್ಸು. ಸೊ ಪ್ರಿಂಟ್ ಆದಮೇಲೆ ಎಲ್ಲ ಪಾಸಿಟಿವ್ ಅದು. So you mean to say if you were not working, you wouldn't have been able to... ಚಾನ್ಸ್ ಇಲ್ಲ ಅಲ್ವಾ ಸರ್? ನಂದು ಬರೋ ಸೇವಿಂಗ್ಸ್ ಎಲ್ಲ ಬರೀ ಫೋಟೋಗ್ರಫಿ, ಕ್ಯಾಮ್ರಾ, ಟ್ರಾವೆಲ್ ಬರೀ ಇದಕ್ಕೆ ಹೋಗೋದು. ನಂದು ಸೇವಿಂಗ್ಸ್ ವಾಸ್ ಆಲ್ಮೋಸ್ಟ್ ಝೀರೋ ನಂದು. ಸೊ ಹೀಗಾಗಿ ಲೈಕ್ ಇಟ್ ವೆಂಟ್ ಆನ್. ಸೊ ನನ್ನ ಬಾಸು ಸಿಕ್ಕಾಬಡೆ ಸಪೋರ್ಟಿವು. ಸೊ ಈ ಕಡೆ ನಂದು ಬೋತ್ ಫೋಟೋಗ್ರಫಿ ಕೆರಿಯರ್ ಪಾಯಿಂಟ್ ಆಫ್ ವ್ಯೂ, ಈ ಥರ ವರ್ಕ್ಶಾಪ್ಸ್ ಮಾಡೋದು, ಟ್ರಾವೆಲ್ ಮಾಡೋದು ರೆಗ್ಯುಲರ್ ಆಗ್ತಾಯಿತ್ತು. ಪ್ಲಸ್ ಆಫೀಸಲ್ಲೂ ಪ್ರಮೋಷನ್ ಚೆನ್ನಾಗಿ ಆಗ್ತಾಯಿತ್ತು.